ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಗೊಂಡಿತ್ತು. ಖಾಸಗಿ ಶಾಲೆಗಳು ವಿಮಾನ ನಿಲ್ದಾಣವನ್ನು ಸ್ಫೋಟಿಸ್ತೀವಿ ಅಂತ ಬೆದರಿಕೆ ಹಾಕಿದ್ರು. ದೋಳರು ಜನನಿಬಿಡ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದು ಮುಜರಾಯಿ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮುಜರಾಯಿ ದೇಗುಲಗಳಲ್ಲಿ ಇನ್ಮುಂದೆ ಹೈ ಅಲರ್ಟ್. ದೇಗುಲದ ಎಂಟ್ರಿ ಗೇಟ್ನಲ್ಲಿ ಹೈಟೆಕ್ ಮೆಟಲ್ ಡಿಟೆಕ್ಟರ್. ಪದೇ ಪದೇ ಬಾಂಬ್ ಬೆದರಿಕೆ ಕರೆಗಳು ಹೆಚ್ಚಾಗ್ತಿದೆ. ಕೆಲ ದೇಗುಲಗಳಿಗೂ ಬೆದರಿಕೆ ಕರೆಗಳು ಬರ್ತಿವೆ. ಹೀಗಾಗಿ ಮುಜರಾಯಿ ಇಲಾಖೆ ಅಲರ್ಟ್ ಆಗಿದೆ. ನಾಡಿನ ಮುಜರಾಯಿ ದೇವಸ್ಥಾನಗಳ ಎಂಟ್ರಿ ಗೇಟ್ನಲ್ಲಿ ಹೈಟೆಕ್ ಮೆಟಲ್ ಡಿಟೆಕ್ಟರ್ ಅಳವಡಿಕೆಗೆ ಮುಂದಾಗಿದೆ. ಅಖಿಲ ಕರ್ನಾಟಕ ಅರ್ಚಕರ ಒಕ್ಕೂಟ ಸಲ್ಲಿಸಿದ್ದ ಮನವಿಗೆ ಮುಜರಾಯಿ ಇಲಾಖೆ ಒಪ್ಪಿಗೆ ಸೂಚಿಸಿದೆ. ಪ್ರತಿದಿನ ದೇಗುಲಕ್ಕೆ ಎಷ್ಟು ಜನ ಬರ್ತಾರೆ, ಜೊತೆಗೆ ಬಂದು ಹೋಗೋರ ಭಾವಚಿತ್ರ ರೆಕಾರ್ಡ್ ಆಗುವಂತಹ ಹೈಟೆಕ್ ಮಷೀನ್ ಅಳವಡಿಕೆಗೆ ಚಿಂತನೆ ನಡೆದಿದೆ. ಮೊದಲು ಪ್ರಾಯೋಗಿಕವಾಗಿ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಮೆಟಲ್ ಡಿಟೆಕ್ಟರ್ ಅಳವಡಿಸಲು ಚಿಂತನೆ ಮಾಡಲಾಗ್ತಿದೆ. ಇಲ್ಲಿ ಸಕ್ಸಸ್ ಆಗ್ತಿದ್ದಂತೆ ಬೇರೆ ದೇಗುಲಗಳಲ್ಲೂ ಅಳವಡಿಕೆಗೆ ಚಿಂತನೆ ನಡೆಸಿದೆ. ಇವತ್ತು ಇಡೀ ರಾಜ್ಯದಲ್ಲಿ ದೇವಸ್ಥಾನಗಳಲ್ಲಿ ತುಂಬಾ ಭಯೋತ್ಪಾದಕರು ಬರ್ತಾರೆ ಅಂತ ಗೊತ್ತಾಗ್ತಾ ಇದೆ ನಮಗೆ. ಆ ಭಯೋತ್ಪಾದಕರಿಂದ ನಾವು ದೇವಸ್ಥಾನಗಳಲ್ಲಿ ಯಾವ ಡ್ರೆಸ್ಸಲ್ಲಿ ಬರ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಎಲ್ಲ ದೇವಸ್ಥಾನಗಳಿಗೆ ಒಂದು ಬೈಟೆಕ್ ಮಿಷಿನ್ನು ಅಳವಡಿಸಬೇಕು ಅಂತ ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೀರಿ. ಈಗಾಗಲೇ ಬನಶಂಕರಿ ದೇವಸ್ಥಾನ ಪ್ರಾರಂಭ ಮಾಡಿರೋದು ಬಹಳ ಸಂತೋಷ. ಇನ್ನು ಸರ್ಕಾರದ ಈ ನಡೆಗೆ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಂಟ್ರಿಲಿ ಅಳವಡಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಮೇಡಮ್. ನಮಗೆ ಜನಗಳಿಗೆಲ್ಲ ತುಂಬಾ ಒಳ್ಳೇದಾಗುತ್ತೆ. ಜನಗಳ ಮಧ್ಯೆ ಯಾರು ಬರ್ತಾರೆ ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಅಳವಡಿಸಿದ್ರೆ ಒಳ್ಳೇದಾಗುತ್ತೆ. ಅದೇನೇ ಇರಲಿ, ರಾಮೇಶ್ವರಂ ಕೆಫೆ ಸ್ಫೋಟದ ಬಳಿಕವಾದರೂ ಸರ್ಕಾರ ಇಂತಹ ನಿರ್ಧಾರ ಕೈಗೊಂಡಿದ್ದು ಒಳ್ಳೆಯ ವಿಚಾರವೇ ಸರಿ. ಪೂರ್ಣಿಮಾ, ಟಿವಿ9 ಬೆಂಗಳೂರು.